ಸರ್ ಈಗ ಹಾಗಲಕಾಯಿ ಪ್ಲಾಟ್ ಅಲ್ಲಿ ಇದೀವಿ ನಾವು ಈಗ ಹಾಗಲಕಾಯಿ ಪ್ಲಾಟ್ ಎಷ್ಟು ತಿಂಗಳದಿದೆ ಸರ್ ಇದು? ಸರ್ ಇದು ಇಲ್ಲಿಗೆ ತನ 7 ತಿಂಗಳಾಯ್ತು ಸರ್. ಇದನ್ನು 7 ತಿಂಗಳಾಯ್ತು ಸರ್. ಹಾ ಹಾ ಸರ್. 7 ತಿಂಗಳಾಯ್ತು ಪ್ಲಾಂಟೇಶನ್ ಮಾಡಿ. ಮೊದ್ಲ ನಾವು ಇದು ಸೇಮ್ ಅದ ತರನ ಆಗಿತ್ತ. ಇದು 1 ತಿಂಗಳ ತನ ಮತ್ ಕಾಯಿ ಆಗಿರ್ಲಿಲ್ಲ. ಮೊದ್ಲಿನ ಬಳ್ಳಿ ನೋಡ್ಬೋದು ಸರ್, ಹಿಂಗೆಲ್ಲ ಒಣಗಿತ್ತ. ಮತ್ ಅದಾದ ನಂತರ ಮತ್ತೆ ಹಿಂಗ್ ಚಿಗುರು ಹಿಡಿಯತ್ತದ ರೀ. ಈಗ ನೋಡ್ಬೋದು, ಈಗ ಕಾಯಿನೂ ಆಗ್ಯದವ್ರಿ. ಈಗ ನೆಕ್ಸ್ಟ್ ಮುಂದೆ ಕಾಯಿ ಆಗಾಕೂ ಮಿಡಿ ಅದಾವ ಇಲ್ಲೆಲ್ಲ. ಇಲ್ಲಿ ಮಿಡಿ ಐತಿ, ಇಲ್ಲಿ ಮಿಡಿ ಐತಿ. ಸೈಡ್ ಇಲ್ಲೆಲ್ಲ ಇನ್ನು ಹೂವನು ಆಗತ್ತದ, ಹಂಗ ಮಿಡಿನೂ ಸ್ಟಾರ್ಟ್ ಅದ. ಇನ್ನು ಇದ ಡೌನಿ ಕಂಟ್ರೋಲ್ ಮಾಡಕ ನಾವ ಶೂಟಪ್ಪ ಮತ್ತ ಇನ್ನೊಂದು ಟ್ರೈ ಪಿಜಿಪಿ ಅದು ಕೊಟ್ಟಿದ್ವಿ ರೀ. ಕಂಟ್ರೋಲ್ ಆಗ್ಯದ ಇದು. ಈಗ ನಮ್ ಪ್ರಾಡಕ್ಟ್ ಯೂಸ್ ಮಾಡಿದ್ರಲ್ಲ ಸರ್, ಈಗ ಆಲ್ಮೋಸ್ಟ್ ಹಾಗಲಕಾಯಿ ಎಷ್ಟು ತಿಂಗಳು ತನಕ ಬರುತ್ತೆ ಸರ್? ಈಗ ಪ್ರತಿ ಮೊದ್ಲೆಲ್ಲ ಮಾಡ್ಬೇಕಾದ್ರೆ ಬಾಳ ಅಂದ್ರೆ 4 ರಿಂದ 5 ಸಲ ಹರಿತಿದ್ವಿ ಸರ್. ಅಷ್ಟೇ 2-3 ತಿಂಗಳದಾಗ ಮುಗಿದು ಹೋಗ್ತಿತ್ತು. ಹಾ ಸರ್. ಮತ್ತೆ ಸಿಗ್ತೈತಿ ನೋಡ್ರಿ ಇದು ಸರ್. ಮತ್ತೆ ಇದು ಟೋಟಲ್ ಇರೋದ 30 ಗುಂಟೆ ಐತ್ರಿ. ಹಾ ರೀ. ಈ 30 ಗುಂಟೆ ಒಳಗ ನಾವು ಇಲ್ಲಿ ತನ 5 ರಿಂದ 5.5 ಟನ್ ವರ್ಗ ಹರಿದೇವ್ ನೋಡಿ ಸರ್. 5,000 ರಿಂದ 5,500 ಕೆಜಿ ತನ ಹಾಗಲಕಾಯಿ ಇಳುವರಿ ಬಂದದ ಸರ್. ಹಾ ಹಾ ಸರ್. ಅಂದ್ರೆ ಪ್ರತಿ ವರ್ಷ ಎಷ್ಟು ಬರ್ತೈತಿ ಸರ್ ನಿಮ್ದು? ಕಡಿಮೆ ಬರ್ತೈತ್ರಿ ಸರ್. ರೋಗ ಜಾಸ್ತಿ ಬರ್ತೈತ್ರಿ. ಈ ಸಲ ರೋಗದ ಕಂಟ್ರೋಲ್ ಆಗಿದೆ ನೋಡಿ ಸರ್. ಹಾ ಹಾ ಸರ್. ಈಗ ನಮ್ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಿಮ್ದು ರೋಗನು ಕಡಿಮೆ ಆಗಿದೆ. ಕಡಿಮೆ ಆಗೈತೆ. ಇದಕ್ಕೆ ಬೇರೆ ಹೊರಗಿಂದ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಖರ್ಚು ಎಷ್ಟು ಬರ್ತಿತ್ತು ಸರ್? ಅಂದಾಜು ಅದಕ್ಕೂ ಏನ್ ವ್ಯತ್ಯಾಸ ಇದೆ ಸರ್? ಖರ್ಚು ಬರುತ್ತೆ ಸರ್. ಈಗ ಹೊರಗಡೆ ನಾವು 1 ಲೀಟರ್ ಸ್ಪ್ರೇಗ ಮತ್ತೆ ನಿಮ್ ಕಡೆ ತಗೋ 1 ಲೀಟರ್ ಸ್ಪ್ರೇಗ ಅಮೌಂಟ್ ಡಿಫ್ರೆನ್ಸ್ ಅದ ಸರ್. ನಮ್ಗೆ ಐತಿ. ನಮ್ಗ ಕಮ್ಮಿ ರೇಟ್ ಅಲ್ಲಿ ಒಳ್ಳೆ ಇಳುವರಿ ಬರುತ್ತೆ ESNL ಪ್ರಾಡಕ್ಟ್ ಅಲ್ಲಿ. ಮತ್ತೆ ಹೊರಗಡೆ ಇವೆಲ್ಲ ಸ್ವಲ್ಪ ಬಯೋ ಪ್ರಾಡಕ್ಟ್ ಆಗ್ಲಿ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಅದಾವ ಸರ್. ಸಾವಯವ ಪ್ರಾಡಕ್ಟ್ ಮಾಡೋದ್ರಿಂದ ಯಾವುದೇ ತರಕಾರಿ ಬೆಳೆಗಾಗ್ಲಿ ಎಲ್ಲಾ ಬೆಳೆಗಿನೂ ಲಾಭ ಇದೆ ಅಂತ ಹೇಳಿದ್ದಾರೆ ಸರ್. ಈಗ ನೀವು ಕಬ್ಬುನು ಬೆಳೆದಿದ್ರಿ ನಮ್ದು, ಯಾಕಂದ್ರೆ ಈಗ ಕಬ್ಬು ಹಾರ್ವೆಸ್ಟರ್ ಆಗಿದೆ. ಹೋದ ವರ್ಷ ನಾವು ಕಬ್ಬು ವಿಡಿಯೋನು ಮಾಡಿದ್ವಿ ಕರೆಕ್ಟಾಗಿ ಲಾವಣಿ ಇದ್ದಾಗ. ಈಗ ಲಾವಣಿ ಕಬ್ಬು ಎಷ್ಟು ಬಂದಿತ್ತು ಸರ್? ಅದು ಲಾವಣಿ ಕಬ್ಬು ಒಂದು 60 ಟನ್ ಬಂದಿತ್ತು ಸರ್. 60 ಟನ್ ಬಂದಿತ್ತು ಸರ್. ಈಗ ಕೂಳಿ ಕಬ್ಬು ಎಷ್ಟು ಬಂದಿದೆ ಸರ್? ಈ ಸಲ ಈಗ ನಾವು ಕಳಿಸಿದೀವಿ ಸರ್ 70 ಟನ್ ಆಗಿತ್ತು ಸರ್. 70 ಟನ್. ಯಾಕಂದ್ರೆ ಸರಿಸುಮಾರು ಈ ಭಾಗದಾಗ ರೈತರು ಏನಂತಾರೆ ಅಂದ್ರೆ ಲಾವಣಿ ಏನ್ ಬಂದಿರ್ತಲ್ಲ, ಕೂಳಿ ಸ್ವಲ್ಪ ಏನಿಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿ ಬರ್ಬೋದಿಲ್ಲ, ಕಡಿಮೆನ ಆಗ್ಬೋದು. ಜಾಸ್ತಿ ಬಂದಿತ್ತು ಸರ್. ನಾವು ಈಗ 3ನೇ ಕಾಡಿನೂ ಕಾದಿವ್ರಿ ಸರ್. 3ನೇ ಕಾಡಿದೆ ಈಗಾಗಲೇ ನೋಡ್ಬೋದ್ರಿ. ಅದನ್ನು ನೆತ್ತಿ ಕಟ್ಸಿದೇವು. ಹಾ ಸರ್. ಈಗ ಅದಕ್ಕಾದ್ರೂ ಇವನ್ನೆಲ್ಲ ಸ್ಪ್ರೇಗಳಾಗ್ಲಿ ಇವನ್ನೆಲ್ಲ ಡ್ರಿಂಚಿಂಗ್ ಎಲ್ಲ ಮಾಡ್ತೇವ್ರಿ ಸರ್. ಹಾ ಸರ್. ಈಗ ಸತತವಾಗಿ ನಮ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇರಿ ಸರ್. ಮತ್ತೆ ಈಗ ನಮ್ದು ಈಗ ಹಾಗಲಕಾಯಿ ಮತ್ತೆ ಬದನೆಕಾಯಿನೂ ನೋಡಿದ್ವಿ ನಾವು. ಕಬ್ಬು ಮಾತ್ರ ಈಗ ಕಡ್ದಿದೆ. ಈಗ ಕ್ಯಾಬೇಜನ್ನು ಬೆಳೆದಿದ್ದಾರೆ. ಹಾ ಸರ್. ಫ್ಲವರ್ ಎಷ್ಟು ತಿಂಗಳಿದೆ ಸರ್? ಅದು ಸರ್ ಅದೀಗ 1.5 ತಿಂಗಳಿದೆ. ಅದು ಹೇಗಿದೆ ಏನಿಲ್ಲ ಅಂತೇಳಿ ಸ್ವಲ್ಪ ಅದ್ರ ನೋಡ್ಬೋದು ಸರ್. ನೋಡ್ರಿ ಸರ್. ಬನ್ನಿ ಸರ್ ಆ ಕಡೆ ಬೇಕಾದ್ರೆ ಅದೊಂದು